ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಆಯುರ್ವೇದದಲ್ಲಿ ಹೇಳಲಾಗುತ್ತದೆ, ಮನುಷ್ಯನ ದೇಹದಲ್ಲಿ ಯಾವುದೇ ರೋಗಗಳು ಕಂಡುಬರುವುದು 3 ದೋಷಗಳು ಹೆಚ್ಚಾಗುವುದು ಹಾಗೂ 3 ದೋಷಗಳು ಕಡಿಮೆ ಆಗುವುದರಿಂದ. ಈ 3 ದೋಷಗಳು ಯಾವುದು ಎಂದರೆ ವಾತ, ಪಿತ್ತ, ಕಫ. ಈ 3 ದೋಷಗಳು ಬ್ಯಾಲೆನ್ಸ್ ಆಗಿದ್ದರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ದೇಹದಲ್ಲಿ ವಾತ ಹೆಚ್ಚಾದರೆ ಗಂಟುಗಳಲ್ಲಿ ನೋವು, ಸೊಂಟ ನೋವು, ಮೂಳೆಗಳಲ್ಲಿ ಕಟ್ ಕಟ್ ಎಂದು ಶಬ್ದ ಬರುವುದು, ಮಸಲ್ ಪೇಯ್ನ್, ಈ ಎಲ್ಲ ಸಮಸ್ಯೆಗಳು ಶರೀರದಲ್ಲಿ ವಾತದ ಸಮಸ್ಯೆ ಹೆಚ್ಚಾದಾಗ ಉಂಟಾಗುತ್ತದೆ. ಇನ್ನು ವಾತದ ಸಮಸ್ಯೆ ದೇಹದಲ್ಲಿ ಹೆಚ್ಚಾಗಿದೆ ಎಂದು ಹೇಗೆ ಕಂಡುಹಿಡಿಯುವುದು? ವಾತದ ಸಮಸ್ಯೆ ಹೆಚ್ಚಾಗಿದ್ದರೆ ಅವರಲ್ಲಿ ಈ ಕೆಲವು ಲಕ್ಷಣಗಳು ಕಂಡುಬರುತ್ತದೆ. ಉದಾಹರಣೆಗೆ ಚರ್ಮ ಹಾಗೂ ಕೂದಲಿನಲ್ಲಿ ಡ್ರೈನೆಸ್, ಕಿವಿಗಳು ತುಟಿಗಳಲ್ಲಿ ಶುಷ್ಕತೆ, ದುರ್ಬಲವಾದ ಜೀರ್ಣಕ್ರಿಯೆ, ಹೊಟ್ಟೆ ಉಬ್ಬರ, ಗ್ಯಾಸ್, ಮಲಬದ್ಧತೆ, ಮೈಕೈ ನೋವು, ದಣಿವು, ನಾಲಿಗೆಗೆ ರುಚಿಶಕ್ತಿ ನಷ್ಟ, ನಿದ್ರೆಯ ಕೊರತೆ, ಕೀಲು ನೋವು, ಇವುಗಳಲ್ಲಿ ಯಾವುದಾದರೂ ತೊಂದರೆ ನಿಮಗೆ ಕಾಣಿಸುತ್ತಿದ್ದರೆ ತಪ್ಪದೆ ಒಮ್ಮೆ ವೈದ್ಯರನ್ನು ಕಾಣುವುದು ಉತ್ತಮ. ಇನ್ನು ನಿಮಗೆ ವಾತದೋಷವಿದ್ದರೆ ಏನು ಮಾಡಬಹುದು? ಏನನ್ನು ಸೇವಿಸಬೇಕು ಗೊತ್ತಾ? ಮೊದಲಿಗೆ ಆಹಾರ ಸೇವನೆಯಲ್ಲಿ ಗಮನವಿರಲಿ. ಯಾಕೆಂದರೆ ತಪ್ಪಾದ ಆಹಾರ ಸೇವನೆಯಿಂದ ದೇಹದಲ್ಲಿ ಇನ್ನೂ ವಾತದ ಸಮಸ್ಯೆ ಹೆಚ್ಚಾಗಬಹುದು. ಆದ್ದರಿಂದ ಸರಿಯಾದ ಆಹಾರ ಸೇವನೆ ಮಾಡಿ. ತುಪ್ಪವನ್ನು ಸೇವಿಸಿ. ಖಾಲಿ ಹೊಟ್ಟೆಗೆ ತುಪ್ಪವನ್ನು ಸೇವಿಸಬಹುದು. ಇಲ್ಲವಾದರೆ ಊಟದಲ್ಲಿ ತುಪ್ಪವನ್ನು ಸೇವಿಸಿ. ಗೋಧಿ, ಎಳ್ಳು, ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ ಮೊದಲಾದವುಗಳನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸಿ. ಮಜ್ಜಿಗೆ, ಬೆಣ್ಣೆ, ಪನ್ನೀರ್, ಹಾಲು ಸೇವಿಸಿ. ಇವೆಲ್ಲವೂ ವಾತದೋಷವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಇನ್ನು ಏನನ್ನು ಸೇವಿಸಬಾರದು ಅದನ್ನು ಕೂಡ ತಿಳಿದಿರಿ. ಕಾಲಿಫ್ಲವರ್, ಕ್ಯಾಬೇಜ್, ಬ್ರಾಕ್ಲಿ ಇವುಗಳನ್ನು ಸೇವಿಸಬೇಡಿ. ಕೋಲ್ಡ್ ಕಾಫಿ, ಬ್ಲ್ಯಾಕ್ ಟೀ, ಐಸ್ ಟೀ, ಕೋಲ್ಡ್ ಡ್ರಿಂಕ್ಸ್ಗಳನ್ನು ಸೇವಿಸಬೇಡಿ. ಹಾಗೆ ಬಾಳೆಕಾಯಿಯನ್ನು ಕೂಡ ಸೇವಿಸಬೇಡಿ. ಇನ್ನು ವಾತದೋಷ ಇರುವವರಿಗೆ ಒಳ್ಳೆಯ ಮನೆಮದ್ದನ್ನು ತಿಳಿಸಿಕೊಡುತ್ತೇನೆ. ಈ ಮನೆಮದ್ದನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ವಾತದೋಷವು ನಿಯಂತ್ರಣಕ್ಕೆ ಬರುತ್ತದೆ. ಒಂದು ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ. ಇದಕ್ಕೆ ಪಲಾವೆಲೆ ಅಂದರೆ ಬೇ ಲೀಫನ್ನು ಹಾಕಬೇಕು. ಇದು ದೇಹದಲ್ಲಿರುವ ವಿಷಕಾರಿ ಅಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಹಾಗೆ ದೇಹದ ಯಾವುದೇ ಭಾಗದಲ್ಲಿ ಕಂಡುಬರುವ ಊತವನ್ನು ಕಡಿಮೆ ಮಾಡುತ್ತದೆ. ಲವಂಗದ ಎಲೆ ದೇಹದ ಮೂಲೆ ಮೂಲೆಯಿಂದ ಯಾವುದೇ ನೋವನ್ನು ತೆಗೆದುಹಾಕುವ ಶಕ್ತಿಯನ್ನು ಹೊಂದಿದೆ. ಲಿವರನ್ನು ಆರೋಗ್ಯವಾಗಿಡುತ್ತದೆ. ನರಗಳಲ್ಲಿ ಉಂಟಾಗುವ ಬ್ಲಾಕೇಜ್ ಅನ್ನು ತೆಗೆದುಹಾಕುತ್ತದೆ. ಲವಂಗದ ಎಲೆ ಹಾಕಿದ ಮೇಲೆ ನೀರು ಚೆನ್ನಾಗಿ ಕುದಿಯಬೇಕು. ನೀರು ಚೆನ್ನಾಗಿ ಕುದಿದ ಮೇಲೆ ನಂತರ ಇದಕ್ಕೆ 1 ಚಮಚ ಮೆಂತ್ಯ ಕಾಳುಗಳನ್ನು ಹಾಕಬೇಕು. ಮೆಂತ್ಯದಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣ ಇರುತ್ತದೆ. ಇದು ದೇಹದಲ್ಲಿ ಹೆಚ್ಚಾಗಿರುವ ವಾತವನ್ನು ಹೊರಹಾಕುತ್ತದೆ. ಮೆಂತ್ಯ ಕಾಳು ಗ್ಯಾಸ್, ಅಸಿಡಿಟಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಮೂಳೆಗಳ ನೋವು, ಕೀಲು ನೋವು, ಆರ್ಥರೈಟಿಸ್, ಸೊಂಟ ನೋವು, ನರಗಳ ದೋಷ ಎಲ್ಲವನ್ನು ಮೆಂತ್ಯಕಾಳು ನಿವಾರಿಸುತ್ತದೆ. ಮೆಂತ್ಯಕಾಳನ್ನು ಸೇವಿಸುವುದರಿಂದ ಡಯಾಬಿಟಿಸ್ ಕೂಡ ನಿಯಂತ್ರಣದಲ್ಲಿರುತ್ತದೆ. ಕೊಲೆಸ್ಟ್ರಾಲ್ ಅನ್ನು ಕೂಡ ನಿಯಂತ್ರಣಕ್ಕೆ ತರುತ್ತದೆ. ದೇಹದಲ್ಲಿ ಇದು ವಾತ, ಕಫವನ್ನು ನಿಯಂತ್ರಣದಲ್ಲಿಡುತ್ತದೆ. ಆದರೆ ಪಿತ್ತದೋಷ ಅಧಿಕವಾಗಿರುವವರು ಮೆಂತ್ಯ ಸೇವನೆಯನ್ನು ಮಾಡಬಾರದು. ನೋಡಿ, ಈ ನೀರನ್ನು ಚೆನ್ನಾಗಿ ಕುದಿಸಿ. 1 ಗ್ಲಾಸ್ ಹಾಕಿರುವ ನೀರು ಅರ್ಧ ಗ್ಲಾಸ್ ಆಗುವವರೆಗೂ ಕುದಿಸಿ. ಇವಾಗ ನೀರು ಅರ್ಧ ಗ್ಲಾಸ್ ಆಗಿದೆ. ಇದಕ್ಕೆ ಇವಾಗ 1 ಚಮಚ ಜೇನು ಅಥವಾ ಬೆಲ್ಲವನ್ನು ಸೇರಿಸಿ ಕುಡಿಯಬಹುದು. ಸಕ್ಕರೆ ಕಾಯಿಲೆ ಇರುವವರು ಬೆಲ್ಲವನ್ನು ಸೇವನೆ ಮಾಡಬೇಡಿ. ಇನ್ನು ಪಿತ್ತದೋಷವಿರುವವರು ಮೆಂತ್ಯವನ್ನು ಸ್ಕಿಪ್ ಮಾಡಿ. ಪಲಾವೆಲೆಯನ್ನು ನೀರಿನ ಜೊತೆ ಚೆನ್ನಾಗಿ ಕುದಿಸಿ ಕುಡಿದರೆ ಸಾಕು. ನೋಡಿ, ಪವರ್ಫುಲ್ ಮನೆಮದ್ದು ರೆಡಿ ಆಯಿತು. ಇದನ್ನು ಶೋಧಿಸಿ ಖಾಲಿ ಹೊಟ್ಟೆಗೆ ಈ ಕಷಾಯವನ್ನು ಸೇವಿಸಿ. ಇದನ್ನು ಸೇವಿಸಿದ ಅರ್ಧ ಗಂಟೆಯ ನಂತರ ಬ್ರೇಕ್ಫಾಸ್ಟನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಬಹಳ ಆರಾಮ ದೊರೆಯುತ್ತದೆ. ದೇಹದಲ್ಲಿರುವ ವಿಷಕಾರಿ ಅಂಶ ದೇಹದಿಂದ ಹೊರ ಹೋಗುತ್ತದೆ. ರಕ್ತವನ್ನು ಶುದ್ಧೀಕರಿಸುತ್ತದೆ. ಗ್ಯಾಸ್, ಅಸಿಡಿಟಿ ಸಮಸ್ಯೆ ನಿವಾರಿಸುತ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಮೂಳೆಗಳಲ್ಲಿ ನೋವು, ಕೀಲು ನೋವು, ಸೊಂಟ ನೋವು, ಮೂಳೆಗಳಲ್ಲಿ ಕಟಕಟ ಶಬ್ದ ಬರುವುದು ಎಲ್ಲವನ್ನು ಈ ಕಷಾಯ ನಿವಾರಿಸುತ್ತದೆ. ಬೊಜ್ಜಿನ ಸಮಸ್ಯೆಯನ್ನು ನಿವಾರಿಸುತ್ತದೆ. ತೂಕ ಇಳಿಕೆಗೆ ಸಹಾಯಕಾರಿ. ಇನ್ನು ನಿಮಗೆ ಆವಾಗಲೇ ಹೇಳಿದ ಹಾಗೆ ವಾತದೋಷವನ್ನು ನಿಯಂತ್ರಣದಲ್ಲಿಡುತ್ತದೆ. ವಾತದೋಷ ನಿಯಂತ್ರಣಕ್ಕೆ ಬಂದರೆ ನಮ್ಮ ದೇಹದಲ್ಲಿರುವಂತಹ ಸುಮಾರು 80% ಸಮಸ್ಯೆ ಕಡಿಮೆ ಆದಾಗೇನೆ.
ಆದ್ದರಿಂದ ಈ ಕಷಾಯವನ್ನು ಪ್ರತಿದಿನ ಸೇವಿಸಿ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.